ಜಿಟಿ ದೇವೇಗೌಡಗೆ ಸಭಾನಾಯಕ ಸ್ಥಾನ ಬಹುತೇಕ ಖಚಿತವಾಗಿದೆ. ಇನ್ನು ಜೆಡಿಎಸ್ ಸಾರಥ್ಯವನ್ನ ಸಾರಾ ಮಹೇಶ್ ಹೆಗಲಿಗೆ ನೀಡಲು ಚಿಂತನೆಯನ್ನ ನಡೆಸಿದ್ದು, ಜೆಡಿಎಸ್ನಿಂದ ಇಬ್ಬರು ನಾಯಕರಿಗೆ ಬಂಪರ್ ಗಿಫ್ಟ್ ನೀಡುವಂತಹ ಸಾಧ್ಯತೆ ಇದೆ. ಇಬ್ಬರು ನಾಯಕರಿಗೆ ಉತ್ತಮ ಸ್ಥಾನ ನೀಡಲು ಇನ್ನು ಜೆಡಿಎಸ್ ಚಿಂತನೆಯನ್ನ ನಡೆಸಿರುವಂತದ್ದು. ಎಚ್ಡಿಕೆ ಚಿಂತನೆಯನ್ನ ನಡೆಸಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕತ್ವವನ್ನ ಜಿಟಿ ದೇವೇಗೌಡ ವಹಿಸಿದ್ರು. ಜಿಟಿ ದೇವೇಗೌಡಗೆ ಸಭಾ ನಾಯಕ ಸ್ಥಾನ ಬಹುತೇಕ ಖಚಿತವಾಗಿದ್ದು, ವಿಧಾನಸಭೆಯಲ್ಲಿ ಜೆಡಿಎಸ್ ಪಕ್ಷದ ಸಭಾ ನಾಯಕ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಎಚ್ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ನಡುವೆ ಚರ್ಚೆಯಾಗಿದ್ದು, ಸಂಸತ್ತಿಗೆ ತೆರಳಿರುವ ಸಂಸದ ಎಚ್ಡಿ ಕುಮಾರಸ್ವಾಮಿ ಸದನದಲ್ಲಿ ಪಕ್ಷ ಮುನ್ನಡೆಸಲು ಸೂಕ್ತ ನಾಯಕನ ಅವಶ್ಯಕತೆ ಇದೆ. ಈ ಹಿನ್ನೆಲೆ ಜಿಟಿಡಿ ಆಯ್ಕೆಗೆ ಜೆಡಿಎಸ್ ವಲಯದಲ್ಲಿ ಒಮ್ಮತದ ಬೆಂಬಲ ದೊರಕಿದ್ದು, ಇತ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ತೆರವಾಗಿದೆ. ಇನ್ನು ಕೇಂದ್ರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಮಂತ್ರಿಯಾದ ಹಿನ್ನೆಲೆ ಜೆಡಿಎಸ್ ಸಾರಥ್ಯವನ್ನ ಸಾರಾ ಮಹೇಶ್ ಹೆಗಲಿಗೆ ನೀಡಲು ಚಿಂತನೆಯನ್ನ ನಡೆಸಲಾಗಿರುವಂಥದ್ದು. ಎಚ್ಡಿ ಕುಮಾರಸ್ವಾಮಿ ಆಪ್ತರಾಗಿದ್ದಾರೆ ಸಾರಾ ಮಹೇಶ್. ಇನ್ನು ಮಂಡ್ಯ ಎಂಪಿ ಚುನಾವಣೆಯಲ್ಲೂ ಕೂಡ ಸಾರಾ ಮುಖ್ಯ ಪಾತ್ರವನ್ನ ವಹಿಸಿದ್ರು. ಸಾರಾ ಒಪ್ಪದಿದ್ರೆ ಬಂಡಿಯಪ್ಪ ಕಾಶೆಂಪುರ್ಗೆ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ. ಜಿಟಿ ದೇವೇಗೌಡಗೆ ಸಭಾನಾಯಕ ಸ್ಥಾನ ಬಹುತೇಕ ಖಚಿತವಾಗಿದೆ. ಜೆಡಿಎಸ್ ಸಾರಥ್ಯವನ್ನ ಸಾರಾ ಮಹೇಶ್ ಹೆಗಲಿಗೆ ನೀಡಲು ಚಿಂತನೆಯನ್ನ ನಡೆಸಿದ್ದು, ಜೆಡಿಎಸ್ನಿಂದ ಇಬ್ಬರು ನಾಯಕರಿಗೆ ಬಂಪರ್ ಗಿಫ್ಟ್ ನೀಡುವಂತಹ ಸಾಧ್ಯತೆ ಇದೆ. ಇಬ್ಬರು ನಾಯಕರಿಗೆ ಉತ್ತಮ ಸ್ಥಾನವನ್ನು ನೀಡಲು ಎಚ್ಡಿಕೆ ಈಗ ಚಿಂತನೆಯನ್ನ ನಡೆಸಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮೌತರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸಕ್ಸಸ್ ಆಗಿದ್ದು, ಜೆಡಿಎಸ್ನಿಂದ ಇಬ್ಬರು ನಾಯಕರಿಗೆ ಈಗ ಬಂಪರ್ ಗಿಫ್ಟ್ ನೀಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕೇಂದ್ರದಲ್ಲಿ ನೂತನ ಸರ್ಕಾರ ಬಂದಿದೆ. ಎನ್.ಡಿ.ಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಜೆಡಿಎಸ್ನ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಕೂಡ ಆಗಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಜೆಡಿಎಸ್ನ ಪುಡಿದೇಳಿಸುವಂತಹ ಅಥವಾ ಏನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಬಿಜೆಪಿಯ ಮೈತ್ರಿ ಸೂತ್ರವನ್ನು ಅನುಸರಿಸಬೇಕು ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಮತ್ತಷ್ಟು ಬಲವರ್ಧನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಗಳನ್ನ ಅಥವಾ ಈಕ್ವೇಷನ್ಸ್ಗಳನ್ನ ಈಗಾಗಲೇ ಏನು ಜೆಡಿಎಸ್ನ ನಾಯಕರು ಮಾಡಿದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗಿಲ್ಲ. ಈಗಾಗಲೇ ಸಾಕಷ್ಟು ಸತತ ಸೋಲಿನಿಂದ ಕಂಗೆಟ್ಟಂಥ ಜೆಡಿಎಸ್ಗೆ ಮೈತ್ರಿ ಎಂಬಂತಹ ಹೀಗಾಗಿ ಒಂದು ರೀತಿಯಾದಂತಹ ಬಲವನ್ನು ತುಂಬಿರ್ತಕ್ಕಂಥದ್ದು. ಹೀಗಾಗಿ ಒಂದು ಮೈತ್ರಿ ಸರ್ಕಾರವನ್ನು ಅಥವಾ ಏನು ಈ ಒಂದು ಮೈತ್ರಿಯನ್ನು ಎನ್.ಡಿ.ಎ ರಾಜ್ಯದಲ್ಲಿ ಏನು ದೇಶದಲ್ಲಿ ಎನ್.ಡಿ.ಎ ಸರ್ಕಾರ ಇದೆ, ಹೀಗಾಗಿ ರಾಜ್ಯದಲ್ಲೂ ಕೂಡ ಮೈತ್ರಿ ಸರ್ಕಾರವನ್ನು ತರಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಕೂಡ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ರೀತಿಯಾದಂಥ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಜೆಡಿಎಸ್ನ ಹಿರಿಯ ನಾಯಕ ಮಾಜಿ ಸಚಿವ ಆದಂತಹ ಜಿಟಿ ದೇವೇಗೌಡರನ್ನ ಜೆಡಿಎಸ್ನ ಸಭಾನಾಯಕನಾಗಿ ವಿಧಾನಸಭೆಯಲ್ಲಿ ಏನು ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಜೆಡಿಎಸ್ನಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ ಹಾಗೂ ಹಳೆ ಮೈಸೂರು ಭಾಗದಲ್ಲೂ ಕೂಡ ಸಾಕಷ್ಟು ಚುನಾವಣೆಗಳಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಬಿಜೆಪಿಯ ನಾಯಕರುಗಳ ಜೊತೆ ಕೂಡ ಒಂದು ಸಮನ್ವಯತೆ ಇದೆ. ಹೀಗಾಗಿ ಜಿಟಿ ದೇವೇಗೌಡರನ್ನ ಜೆಡಿಎಸ್ನ ಸಭಾನಾಯಕ ಮಾಡಿದ್ರೆ ಜೆಡಿಎಸ್ ಪಕ್ಷವನ್ನು ಅಥವಾ ಎರಡು ಮೈತ್ರಿ ಪಕ್ಷಗಳನ್ನು ಏನು ಸಮರ್ಥಿಸ್ಕೊಳ್ತಕ್ಕಂಥದ್ದು ಹಾಗೂ ರಾಜ್ಯ ಸರ್ಕಾರದ ಧೋರಣೆಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಅಥವಾ ಸಭೆಯಲ್ಲಿ ಅಂದರೆ ವಿಧಾನಸಭೆಯಲ್ಲಿ ನಡೆಯುವಂತಹ ಕಲಾಪದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಾಗೋಕ್ಕೂ ಕೂಡ ಏನು ಜಿಟಿ ದೇವೇಗೌಡರು ಸಬಲರಾದಂತಹ ಅಥವಾ ಏನು ಪ್ರಬಲವಾದಂತಹ ಶಾಸಕರಾಗಿರ್ತಕ್ಕಂಥದ್ದು, ಪ್ರಬಲವಾದ ನಾಯಕ ಅನ್ನುವಂಥದ್ದು ಕೂಡ ಜೆಡಿಎಸ್ ವಲಯದಲ್ಲಿ ಕೇಳಿಬಂದಿದೆ. ಹೀಗಾಗಿ ಜಿಟಿ ದೇವೇಗೌಡರನ್ನ ಸಭಾನಾಯಕ ಮಾಡ್ತಕ್ಕಂಥದ್ದು ಹಾಗೂ ಅವ್ರಿಗಿರುವಂತಹ ಹಿರಿತನ ಏನಿದೆ ಆ ಒಂದು ಹಿರಿತನಕ್ಕೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು, ಮನ್ನಣೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರ ಮಾತಾಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕೇಂದ್ರದಲ್ಲಿ ಕುಮಾರಸ್ವಾಮಿಯವರು ಮಂತ್ರಿ ಆದ ನಂತರ ಏನು ಸಭಾನಾಯಕ ಕೂಡ ಅವರೇ ಆಗಿದ್ರು. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಕುಮಾರಸ್ವಾಮಿಯವರೇ ಹೊಂದಿದ್ರು. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಏನು ಪ್ರಬಲ ಅವರಿಗೆ ಕೊಡಬೇಕು ಅನ್ನುವಂತಹ ಮಾತಿದೆ ಹಾಗೂ ಬಿಜೆಪಿಯ ಜೊತೆ ಒಂದು ನಿಕಟವಾದಂಥ ಸಂಪರ್ಕ, ನಾಯಕರ ಜೊತೆ ಸಂಪರ್ಕ ಇರುವಂಥ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಟ್ಟರೆ ಏನು ಸಮನ್ವಯತೆ ಕಾಪಾಡ್ಬೋದು ಅನ್ನೋ ದೃಷ್ಟಿಯಿಂದ ಸಾರಾ ಮಹೇಶ್ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ. ಕುಮಾರಸ್ವಾಮಿಯವರ ಪರಮಾಪ್ತರಾಗಿದ್ದ ಸಾರಾ ಮಹೇಶ್ ಅವರಿಗೆ ಒಂದು ಅವಕಾಶವನ್ನು
ಅವಕಾಶವನ್ನು ಕೊಡಬೇಕು. ಹಾಗೂ ಏನು ಈಗ ಇತ್ತೀಚೆಗೆ ನಡೆದಂತಹ ಪರಿಷತ್ ಚುನಾವಣೆ ಇರ್ಬೋದು ಅಥವಾ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಮಹತ್ವದ ಪಾತ್ರವನ್ನು ಸಾರಾ ಮಹೇಶ್ವರ್ ವಹಿಸಿದ್ರು. ಹೀಗಾಗಿ ಸಾರಾ ಮಹೇಶ್ವರ್ಗೆ ಒಂದು ಅವಕಾಶವನ್ನು ಕೊಡಬೇಕು, ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲೂ ಕೂಡ ಸಾರಾ ಮಹೇಶ್ವರನ್ನ ಬಳಸ್ಕೋಬೋದು ಅನ್ನುವಂತಹ ಮಾತಿದೆ. ಆದರೆ ಏನು ಕುಮಾರಸ್ವಾಮಿ ಅವರ ಒಂದು ಅಪೇಕ್ಷೆ ಏನಿದೆ ಅದಕ್ಕೆ ಸಾರಾ ಮಹೇಶ್ವರ್ ಒಪ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಸಾರಾ ಮಹೇಶ್ವರ್ ಒಪ್ಪದೇ ಇದ್ದರೆ ಮಾಜಿ ಸಚಿವರಾದಂತಹ ಬೀದರ್ನ ಬಂಡೆಪ್ಪ ಕಾಶಂಪುರ್ಗೆ ಬಹುತೇಕ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಲೋಕಸಭೆ ಚುನಾವಣಾ ನಂತರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೂ ಕೂಡ JDS ತನ್ನದೇ ಆದ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಲಕ್ಷ್ಮಿ.